ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕಡೆ ಆಗೋದ್ರು. ಗಿಲ್ಲಿ ತುಂಬ ನಾನು ಮಾಡ್ತೀನಿ ಅಂತ ತುಂಬ ಹುಡುಕ್ತಾ ಇದ್ದ. ಆಮೇಲೆ ಬಂದ ನನ್ನ ಹತ್ರ ಮೆತ್ತಗೆ, ಮಾಡ್ಲಾ ಅಂತ ಅಂದ. ನನಗೆ ಓ ರಾಮ, ಇವನು ಕೊಟ್ಟರೆ ಹೆಂಗಿರುತ್ತೆ ಅಂತ ನಂಬ್ತಿರೋ ಬಿಡ್ತೀರಾ 2 ಮಿನಿಟ್ಸ್ ಕೂಡ ಆ ಥರ ಯೋಚನೆ ಮಾಡಿಲ್ಲ ನಾನು. ಎಲ್ಲರೂ ಶಾಕು, ರಿಷಾ ನೀನು ಮಾಡಿಸ್ತಾ ಇದೆಯಾ ಮೇಕಪ್ಪ ಗಿಲ್ಲಿ ಕೈಲಿ ಅಂತ. ಪಾಪ ಹುಡುಗ ನಂಬ್ತಿರೋ ಬಿಡ್ತೀರಾ, ಕುಡೀಲಿ ಜುಟ್ಟು ಹಾಕ್ತೀನಿ ಕುಡೀಲಿ ನಾನು ನೋವು ಕೊಣೋ ಮೆತ್ತಗೆ ಅಂತಂದ್ರು ಎತ್ತಿ ಅದು ಸಿಕ್ಕಿದ್ರೆ ನೋಡಿ ಎಪಿಸೋಡಲ್ಲಿ ಅಥವಾ ಲೈವಲ್ಲಿ ಇದ್ದಿದ್ರೆ ಅವನು ಆ ಕಡೆ ಈ ಕಡೆ ಬೇಗ ರೆಡಿ ಆಗ್ತಾ ಇದ್ದಾರೆ ಅಂತ ಅವ್ನು ಎತ್ತಿ ಜುಟ್ಟು ಹಾಕಿದ್ದಿದೆ. ಆಮೇಲೆ ಚಂದ ಕ್ರೀಮ್ ಹಾಕಿದ್ದಾನೆ, ಚಂದ ಲಿಪ್ಸ್ಟಿಕ್ ಹಾಕಿದ್ದಾನೆ. ಅದಕ್ಕೊಂದಷ್ಟು ಕಮೆಂಟ್ಗಳು ಮಾಡಿಕೊಂಡು ಹಿಂಗೆ ಮಾಡು ಅಂದ್ಕೊಂಡೆಲ್ಲ ಕಮೆಂಟ್ಗಳು ಮಾಡಿಕೊಂಡು ಎಷ್ಟು ಚೆನ್ನಾಗಿ ಐಲೈನರ್ ಹಾಕಿದ್ದ ಅಂತ ಅಂದರೆ ನನಗೆ ಎಷ್ಟು ಮನೇಲೆಲ್ಲ ಕಾಂಪ್ಲಿಮೆಂಟ್ ಬಂತು ಅಂದರೆ ಆ ನೀಟಾಗಿ ಶೇಪ್ ಹಾಕಿದ. ಆ ವಿನ್ ಆದಾಗ್ಲೂ ಅವನು ನೋಡ್ದ ನಾನು ಮೇಕಪ್ ಮಾಡಿದ್ದು ಅಂತ ಹೇಳಿ ಅದು ನೋಡಿ ಮೇಕಪ್ಪು ಅವನೇ ಮಾಡಿರೋದು ನನಗೆ ಫುಲ್ಲು. ಆ ಎಪಿಸೋಡು ವಿನ್ನೂ ಅದೇ ನಾನು ಬೆಸ್ಟ್ ರ್ಯಾಂಪ್ ವಾಕಲ್ಲಿ. ಆ ನಂಬಿಕೆ ಇತ್ತು. ಬಟ್ ಎಲ್ಲೋ ಗಾಯ ಮಾಡಿಬಿಟ್ಟ ನನಗೆ ಇಲ್ಲಿ ಕಾರ್ನರಲ್ಲಿ ರಬ್ ಮಾಡೋಕ್ಕೆ. ಅವ್ನಿಗೆ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ ಅಲ್ಲ, ಹುಡುಗಿರ್ನ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ ಅವನಿಗೆ ಪಾಪ. ಅಂದರೆ ಸ್ಮೂತ್, ನಾನು ಹೇಳ್ತಾ ಇದ್ದೀನಿ ಸ್ಮೂತಾಗಿ ಹ್ಯಾಂಡಲ್ ಮಾಡ್ಬೇಕು ಕಣೋ, ಎಮ್ಮೆ ಮೈ ಎಲ್ಲ ಕಣೋ ಇದು ಹುಡುಗಿ ಮೈ ತಿಕ್ಬೇಡ ಅಂತ ಹೇಳಿ ಆ ಟಿಶ್ಯೂ ತೊಗೊಂಡು ಒರೆಸಿ ಇಲ್ಲಿ ಗಾಯ ಆಗಿ 3 ದಿನ ಅವ್ನಿಗೆ ಟಾರ್ಚರ್ ಕೊಟ್ಟಿದ್ದೀನಿ, ಗಾಯ ಮಾಡಿದೆ ಅಂತ ಹೇಳಿ. ಅಲ್ಲೇ ಅರ್ಥ ಮಾಡ್ಕೊಳ್ಬೋದು ಅವನ ಇನ್ನೋಸೆನ್ಸ್ ಎಲ್ಲಿದೆ, ಎಷ್ಟು ಮಟ್ಟಿಗಿದೆ ಅಂತ ಹೇಳಿ. ಎಲ್ಲ ಹುಡುಗಿರು ಎಷ್ಟೊಂದು ಹುಡುಗಿರು ಅವನ ಜೊತೆ ಇದ್ದರೂ ಕೂಡ ಅವನ ಹತ್ರ ಒಂದು ಮೇಕಪ್ ಮಾಡಿಸ್ಕೊಳಕ್ಕಾಗಲಿ ಅಥವಾ ಅವನ ಹತ್ರ ಅವನು ಏನೋ ಒಂದು ಅಡುಗೆ ಮಾಡಿ ನನಗೆ ಅದು ಕನೆಕ್ಟ್ ಆಗಿದೆ. ಏನಂದರೆ ಅವ್ನು 2 ಮೊಟ್ಟೆ ಪ್ರಿಯ. ಪ್ಲೀಸ್ ಅವ್ನ ಫ್ಯಾನ್ಸ್ ಎಲ್ಲ ಅವನಿಗೆ ಮೊಟ್ಟೆ ದಯವಿಟ್ಟು ಗಿಫ್ಟ್ ಕೊಡಿ, ಎಷ್ಟು ಕದ್ಯೋನು ಎಷ್ಟು ಮಾಡೋನು. ಅವ್ನು ಮಾಡಿಕೊಟ್ಟಾಗ 2 ಮೊಟ್ಟೆ ತಂದು ಕೊಟ್ಟಾಗ ಎಲ್ಲರೂ ಹೇಳ್ತಾಯಿದ್ರು ಗಿಲ್ಲಿ ಕೊಡ್ತಾ ಇದ್ದಾನೆ ನಿನಗೆ ಅಂತ ಅಂದಾಗೆಲ್ಲ ನಾನು ಅದು ಕನ್ಸಿಡರ್ ಮಾಡಿರಲಿಲ್ಲ. ಬಟ್ ಅವತ್ತು ಮೇಕಪ್ ಮಾಡಿದಾಗ ಅವನು ಸ್ಟಿಲ್ ಇನ್ನೂ ಕೈಬಳೆ ಹಾಕ್ಕೊಡ್ಲಾ, ಲೋಷನ್ ಹಾಕ್ಕೊಡ್ಲಾ, ಹೇಳು ಅಂತ ಅಂದಾಗ ಐ ಫೆಲ್ಟ್ ಇಟ್ ಈಸ್ ಅ ಜೆನ್ಯೂನ್ ಫ್ರೆಂಡ್ಶಿಪ್. ಯಾರೂ ಹಂಗೆ ಮಾಡಲ್ಲ ಅಲ್ವಾ. ಅದು ನೋಡಿದೆ ಆ ಸ್ಮಾಲ್ ಇದು ಜಸ್ಟ್ ಫಾರ್ ಶೋ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ನಾನು ಅದನ್ನು.